ಇಲ್ಲಿ ತನಕ 1 ತಿಂಗಳಲ್ಲಿ ಏನೆಲ್ಲ ಸಿಕ್ಕಿದೆ? ಹಲ್ಲೆ ಮಾಡಲು ಬಳಸಿದ್ದ ಮರದ ರೀಪೀಸ್, ರೇಣುಕಾಸ್ವಾಮಿ ಕಟ್ಟಿ ಹಾಕಲು ಬಳಸಿದ್ದ ಹಗ್ಗ, ಹಲ್ಲೆ ಮಾಡಲು ಬಳಸಿದ ಕಬ್ಬಿಣದ ವಸ್ತುಗಳು, ಆರೋಪಿಗಳು ಶೆಡ್ಡಿಗೆ ಹೋಗುವ CCTV ದೃಶ್ಯ, ಚಿತ್ರದುರ್ಗದಿಂದ ಕರೆದುಕೊಂಡು ಬಂದ ಕಾರು, ರೇಣುಕಾಸ್ವಾಮಿ ಶವ ಸಾಗಿಸಲು ಬಳಸಿದ ಕಾರು. ಈಗಾಗಲೇ ತೋರಿಸಿದ್ದೀವಿ, ನಾನು ಲೀಸ್ಟ್ ಕೊಡ್ತಾ ಇದ್ದೀನಿ. ಒಬ್ಬರಿಗೊಬ್ಬರು ಮಾತನಾಡಿರುವ ಕರೆಗಳ ವಿವರ, ಕೊಲೆ ಕೇಸ್ ಆರೋಪಿಗಳು ಕೊಟ್ಟ ಹೇಳಿಕೆಗಳು, ಒಂದೊಂದು ಹೇಳಿಕೆಗಳು. ಒಬ್ಬರು 17 ಜನನು ಸಪ್ರೇಟಾಗಿ ಕೇಳ್ತಾರೆ, 100 ಪ್ರಶ್ನೆ. ಆನಂತರ ಇಬ್ಬಿಬ್ಬರನ್ನ ಕೂರಿಸಿ, 4 ಜನ ಕೂರಿಸಿ, ಎಲ್ಲರನ್ನೂ ಕೂರಿಸಿ, ಆಗೆಲ್ಲ ಒಂದೊಂದು ಅಲ್ಲಿ ಹೇಳ್ದ, ಇಲ್ಲೇನು ಹೇಳ್ದ ಆ ಥರ. ಆಮೇಲೆ ವಾಟರ್ ಬಾಟಲ್, ಮದ್ಯದ ಬಾಟ್ಲಿ ನೋಡಿ. ಕೆಲವೊಮ್ಮೆ ಎಂತೆಂಥ ಐಟಮ್ಗಳು ಕೂಡ ಸಾಕ್ಷ್ಯವಾಗುತ್ತೆ. ವಾಟರ್ ಬಾಟ್ಲ್ ಏನು ಮಾಡ್ತೀವಿ ನಾವು? ಬಿಸಾಕಿರ್ತೀವಿ. ಒಂದು ವಾಟರ್ ಬಾಟ್ಲ್ ಬಿಸಾಕಿದ್ದದ್ದು ಮತ್ತೊಂದು ಕಡೆ ಏನಾದರೂ ಘಟನೆ ಆದಾಗ ಅದರ ಫಿಂಗರ್ ಪ್ರಿಂಟ್ ಮತ್ತು ಇದರ ಫಿಂಗರ್ ಪ್ರಿಂಟ್ ಸೇಮ್ ಆದರೆ ಇಲ್ಲೂ ಇದ್ದ ಅಂತ ಆಯಿತು ಆತ. ಇನ್ನು ಕೊಲೆ ಬಳಿಕ ಸಬ್ ಇನ್ಸ್ಪೆಕ್ಟರ್ ಬಳಿ ಸಲಹೆ. ಯಾರು ಆ ಸಬ್ ಇನ್ಸ್ಪೆಕ್ಟರ್? ಸಬ್ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿರುವ ವಿವರ. ದಿಗಿಲ್ಗೊಳ್ತಾರೆ, ಏನು ಮಾಡೋದು ಗೊತ್ತಾಗೋದಿಲ್ಲ. ಫ್ರೆಂಡ್ಲಿ ಆಗಿರೋ ಪೊಲೀಸರಿಗೆ ಕರೆ ಮಾಡ್ತಾರೆ. ಪೊಲೀಸ್ ಏನು ಹೇಳ್ತಾರೆ ಅನ್ನೋದು ಕೂಡ ಮುಖ್ಯ. ಕೊಲೆ ಆಗಿದೆ ಅಂತ ಅಲ್ಲಿಂದ ಬಾಡಿ ಎತ್ತರಪ್ಪ ಅನ್ನುವಂಥದ್ದು ಕೊಟ್ಟರೆ ಆತನನ್ನು ನಾಳೆ ಕರೀತಾರೆ. ಆಮೇಲೆ ಶವವನ್ನು ಬಿಸಾಕಿ ಬರುವ CCTV ದೃಶ್ಯ. ಇಷ್ಟು 200 ಮಾಹಿತಿಗಳನ್ನು ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ. ಆದರೆ ಇಲ್ಲಿ ತನಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕಿಂತ ಮೊದಲು ಸಣ್ಣ ಇನ್ನೊಂದು 50 ಸಾಕ್ಷಿಗಳನ್ನು ಸಂಗ್ರಹ ಮಾಡ್ತಾರೆ. ಅದರಲ್ಲಿ 2 ಮಾತಿಲ್ಲ. ಓಕೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.